ಮಂಡ್ಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಾರುಕಟ್ಟೆ ಹಾಗೂ ಪೇಟೆ ಬೀದಿಯಲ್ಲಿ ನಿರ್ಮಾಣವಾಗಿರುವ ನೂತನ ಮಾರುಕಟ್ಟೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಂಡು ಉದ್ಘಾಟನೆ ನೆರವೇರಿಸಿದರು. ನೂತನವಾಗಿ ನಿರ್ಮಾಣವಾಗಿರುವ ಮಾರುಕಟ್ಟೆ ಹಾಗೂ ಪೇಟೆ ಬೀದಿಯಲ್ಲಿ ನಿರ್ಮಾಣವಾಗಿರುವ ಜಯಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ತರುವಾಯ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್, ಮಾರುಕಟ್ಟೆ ಕಳೆದ ಸರ್ಕಾರ ಶಂಕುಸ್ಥಾಪನೆ ಹಾಕಿದ್ರು 10 ಕೋಟಿಯಲ್ಲಿ ಮಾರುಕಟ್ಟೆ ಕಟ್ಟಿ ಲೋಕಾರ್ಪಣೆಯಾಗಿದೆ. ಹಿಂದೆ ಇದ್ದ ಲಿಸ್ಟ್ ಪ್ರಕಾರ ನ್ಯಾಯಯುತವಾಗಿ ಕೊಠಡಿ ಹಂಚಿಕೆ ಮಾಡಲಾಗಿದೆ. ಮಂಡ್ಯ ನಗರ ಮಾದರಿ ನಗರವಾಗಬೇಕು. ಮುಂದಿನ ದಿನಗಳು ಎಚ್ಚರಿಕೆ ಬೇಡಿ ಬಸರಾಳು ಹಾಗೂ ಮಂಡ್ಯ ಜಾಗ ಗುರುತಿಸಿದ್ದೇವೆ. ನಾವು ಜಾಗ ಕೊಡ್ತೇವೆ. ಒಳ್ಳೆಯ ಕೈಗಾರಿಕೆ ಕೊಡಿ ಅಂತ ಕೇಳಿದರು. ಮಂಡ್ಯ ನಗರ ಅತ್ಯುತ್ತಮ ನಗರವಾಗಬೇಕು. ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಅವರು ಮನವಿ ಮಾಡಿದರು. ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನ ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಕಾತರದಲ್ಲಿದ್ದೀರಿ. ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ. ಮಳೆ ಬಂದ್ರೆ ಬಹಳ ಕಷ್ಟ. ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ 15 ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ, ನಾನು ಕೂಡ ನನ್ನ ಮನೆಯವರೆಗೂ ಕೊಡಿಸೋದಕ್ಕೂ ಆಗಲ್ಲ. ಒಂದು ಅರ್ಥ ಮಾಡ್ಕೋಬೇಕು. ನನಗೊಂದು ಅಂಗಡಿ ಕೊಡಿಸಿ, ನಂದು ದೊಡ್ಡದಿತ್ತು, ನಂದು ಚಿಕ್ಕದಿತ್ತು, ನನಗೆ ಕೊಡಬೇಕು ಅನ್ನೋದು ಯಾವುದೂ ಆಗಲ್ಲ. ನಾನು ಆಯ್ಕೆ ಆಗೋಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ನಲ್ಲಿ ಯಾರ್ಯಾರು ಹಳಬರಿದ್ರು ಅವರ ಲೀಸ್ಟನ್ನು ಮಾಡಾಗಿದೆ. ಅವ್ರಿಗೆ ಆ ಹಿಂದೆ ಏನು ಲಿಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನು ಮಾಡಿ ಇನ್ನು 15 ದಿನದಲ್ಲಿ ನಿಮ್ಮ ವ್ಯಾಪಾರವನ್ನು ಆರಂಭಿಸಲಿಕ್ಕೆ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ. ಇವತ್ತು ನಮ್ಮ ಸಂಸದರಿದ್ದಾರೆ, ಅವರು ಕೈಗಾರಿಕಾ ಸಚಿವರು, ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು. ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು. ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ. ಇಲ್ಲಿ ನಮ್ಮ ಬಸರಾಳಲ್ಲೂ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ 100 ಎಕರೆ ಜಾಗವನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಕೊಡೋಕ್ಕೆ ರೆಡಿ ಇದ್ದೀವಿ. ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದು ಕೊಡಿ, ನಾವು ನಿಮಗೆ ಜಾಗವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ. ಇನ್ನು ಮುಂದಿನ 2.5 ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ. ರಾಜಕಾರಣ 15 ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ. ರಾಜಕಾರಣವನ್ನ ಬದಿಗಿಟ್ಟು ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕಾರ್ಖಾನೆ ತರಲು ಸುಲಭ ಅಂತ ನೀವು ಅಂದ್ಕೊಂಡಿದ್ದೀರಿ, ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದರು. ನೂತನವಾಗಿ ಮಾರುಕಟ್ಟೆ ನಿರ್ಮಾಣವಾಗಿದೆ. ಹಿಂದೆ ಇದ್ದ ವರ್ತಕರಿಗೆ ಹಂಚಿಕೆಯಾಗುತ್ತೆ. ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಕಷ್ಟಪಟ್ಟು ಜೀವನ ಮಾಡುವವರಿಗೆ ಕೊಠಡಿ ಕೊಡಬೇಕು. ಕುಮಾರನನ್ನು ನಂಬಿ ಪಕ್ಷ ಜಾತಿ ಭೇದ ಇಲ್ಲದೆ ಆಶೀರ್ವಾದ ಮಾಡಿದ್ದೀರಿ. ನನ್ನ ಮೇಲೆ ನಿರೀಕ್ಷೆ ಇಟ್ಟು MP ಅವಕಾಶ ಕೊಟ್ಟಿದ್ದೀರಿ. ಕಾರ್ಖಾನೆ ನಿರ್ಮಾಣಕ್ಕೆ ಜಾಗ ಗುರುತಿಸಲು ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು. ಕಾರ್ಖಾನೆ ತರಲು ಸುಲಭ ಅಂತ ನೀವು ಅಂದುಕೊಂಡಿದ್ದೀರಿ, ರಾಜ್ಯ ಸರ್ಕಾರ ಜಾಗ ಗುರುತಿಸೋದು ಜವಾಬ್ದಾರಿ. ಹಿಂದೆ ಮುಚ್ಚಿರುವ ಕಾರ್ಖಾನೆಗಳನ್ನು ತೆರೆಯಲು ಪ್ರಯತ್ನ ಮಾಡಬೇಕು. ಪುನಃ ಚೆನ್ನೈನಲ್ಲಿ ಹಲವಾರು ಕಾರ್ಖಾನೆ ಕಟ್ಟಿದ್ದಾರೆ. ನಮ್ಮ ಯುವಕರು ಅಲ್ಲಿಗೆ ಹೋಗಲ್ಲ. ಭದ್ರಾವತಿ ಸ್ಟೀಲ್ ಕಂಪನಿ ಪ್ರಾರಂಭ ಮಾಡ್ತಿದ್ದೇವೆ. ಮಂಡ್ಯದಲ್ಲಿ ನಿಮ್ಮ ಆಸೆ ಪೂರೈಸಲು ಮುಂದಾಗುತ್ತೇನೆ. ನಿಮ್ಮ ಋಣ ತೀರಿಸುವ ಕೆಲಸ ಮಾಡ್ತೀನಿ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವೇಕಾನಂದ, ನಗರಸಭೆ ಅಧ್ಯಕ್ಷರಾದ ನಾಗೇಶ್, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮೂಡ ಅಧ್ಯಕ್ಷ ನೈಮಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಕೈಗಾರಿಕಾ ಮಂತ್ರಿ ಅಷ್ಟೇ, ಕೈಗಾರಿಕೆ ತರುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಅವರು ಹೇಳಿದರು. ಪ್ರತಿನಿತ್ಯ ಜಿಲ್ಲೆಯ ಮಾಹಿತಿ ಪಡೆಯುತ್ತಿದ್ದೆ. ಮಾರುಕಟ್ಟೆ ಮಳಿಗೆ ನಿರ್ಮಾಣವಾಗಿದೆ, ಇಂದು ಉದ್ಘಾಟನೆಯಾಗಿದೆ. ಕೆಲಸದ ಒತ್ತಡದಲ್ಲೂ ಜಿಲ್ಲೆಗೆ ಸ್ವಲ್ಪ ಬರಲು ತೀರ್ಮಾನ ಮಾಡಿದ್ದೇನೆ ಅಂತ ಅವರು ತಿಳಿಸಿದರು. ಹಲವಾರು ಬಾರಿ ಸಹಕಾರ ಕೇಳಿದ್ದೇನೆ, ಬರೀ ಪತ್ರದ ಮೂಲಕ ಹೇಳ್ತಾರೆ. ದೇಶದಲ್ಲಿ ಎಲೆಕ್ಟ್ರಿಕ್ 10,000 ಬಸ್ಗೂ ಬೆಂಗಳೂರು 4,000 ಬಸ್ಸು ಎಲ್ಲ ರೀತಿಯ ಸಹಕಾರ ಕೊಡಲು ನಾನು ತಯಾರಿದ್ದೇನೆ ಅಂತ ಕುಮಾರಸ್ವಾಮಿ ತಿಳಿಸಿದರು. ಯಾವುದಾದ್ರೂ ಕಾರ್ಖಾನೆಗಳನ್ನು ಜಿಲ್ಲೆಗೆ ತರಬೇಕು, ಅದರ ಮುಖಾಂತರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರಕಿಸಬೇಕು ಅಂತಕ್ಕಂಥದ್ದು ಭಾಳ ಜನಗಳ ಅಭಿಪ್ರಾಯವೂ ಇದೆ, ಆಸೆನೂ ಇಟ್ಕೊಂಡಿದ್ದಾರೆ. ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಜಿಲ್ಲೆಯ ನನ್ನ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಕೈಗಾರಿಕಾ ಮಂತ್ರಿ ಅಂತಕ್ಕಂಥದ್ದೇನಿದೆ ದೆಹಲಿನಲ್ಲಿ, ಇವತ್ತು ಕೈಗಾರಿಕೆಗಳನ್ನು ತರತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ. ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು, ಆದರೆ
ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ, ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ ನಂದು. ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ, ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಾನು VSLನ ಕಾರ್ಖಾನೆ ಭದ್ರಾವತಿನಲ್ಲಿ, ಅದು ನನ್ನ ಪರ್ವಿನಲ್ಲಿ ಬರ್ತದೆ, ಅದನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಹೊಸ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ. ಅದು ಈ ಡಿಸೆಂಬರ್ನೊಳಗೆ ಕಾರ್ಯಾರಂಭವೂ ಆಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇನೆ. ಮತ್ತು ನಮ್ಮ HMT ಅದು ಸಹ ನನ್ನ ಪರ್ವಿಗೆ ಬರ್ತಕ್ಕಂಥದ್ದು. ಅದಕ್ಕೂ ಸಹ ಈಗಾಗಲೇ ನಮ್ಮ ನೀತಿ ಆಯೋಗದಲ್ಲಿ ಸರಸ್ವತ್ ಅಂತ ಹೇಳಿ ಒಬ್ಬರು ಮೆಂಬರ್ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ HMT ಕಾರ್ಖಾನೆಗೆ ಒಂದು ಪುನಶ್ಚೇತನ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ಒಂದು TPRನೂ ತಯಾರು ಮಾಡ್ತಾ ಇದ್ದೇವೆ. ಅಲ್ಲೂ ಸಹ ಇವತ್ತೇನು ನಮ್ಮ ರಾಜ್ಯದ ಆ HMT ಕಾರ್ಖಾನೆಗೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು. ಏನು ಈ ವಾಚ್ಗಳು ಅವರೇ ತಯಾರು ಮಾಡ್ತಾಯಿದ್ರು, ಒಂದು ಹೆಸರು ಇತ್ತು. ಅದ್ರ ಜೊತೆಗೆ ಮೆಷಿನ್ ಟೂಲ್ಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಚಟುವಟಿಕೆ ನಡೀತಿತ್ತು. ಎಲ್ಲ ಇವತ್ತು ಸ್ಥಗಿತಗೊಂಡಿರ್ತಕ್ಕಂಥದ್ದಕ್ಕೆ ಇತ್ತೀಚೆಗೆ ಆ HMTಯ CMD ಅವ್ರನ್ನ ಜಪಾನಿಗೆ ಕಳಿಸಿದ್ದೆ. ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಟೈಅಪ್ ಮಾಡಬೇಕು ಅಂತ ಹೇಳಿ HMT ಕಾರ್ಖಾನೆಗೂ ಒಂದು ಮರುಜೀವ ಕೊಡ್ತಾ ಇದ್ದೇವೆ. ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ, ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ. ಪ್ರಯತ್ನ ನಾನು ಪಡ್ತಾ ಇದ್ದೇನೆ. ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ನಾನಿಲ್ಲಿ ದೋಷ ಕೊಡಲಿಕ್ಕೆ ಹೋಗಲ್ಲ. ಈಗ ನೋಡಿ, HMT ಕಾರ್ಖಾನೆನೇ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೊರಟರು. ಇನ್ನು QCL ಕುದುರೆಮುಖ ಅದಕ್ಕೂ ಸಹ ಹಲವಾರು ರೀತಿ ಸಮಸ್ಯೆ ಉಂಟು ಮಾಡಿದರು. ಅದಕ್ಕೂ ಒಂದು ಮರುಜೀವ ಕೊಡ್ತಕ್ಕಂಥ ಕೆಲಸ ಮಾಡೋದು QCLನ. ಅದು ನಮ್ಮ ರಾಜ್ಯದಲ್ಲಿ ಅದು ಒಂದು. ಶ್ರೀರಂಗಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆದೇಶದ ಮೇರೆಗೆ ಜಾರಿಯ ಸಂಖ್ಯೆ 120/2024 ಹಾಗೂ 121/2024 ಪ್ರಕರಣಗಳ ಅನ್ವಯ ಒಂದು ಪ್ರಕರಣದಲ್ಲಿ 47 ಲಕ್ಷ ಹಾಗೂ ಮತ್ತೊಂದು ಪ್ರಕರಣದಲ್ಲಿ 90 ಲಕ್ಷ ಪರಿಹಾರ ಮೊತ್ತವನ್ನು ಸರ್ಕಾರದಿಂದ ವಸೂಲಿಸಲು ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರದಿಂದ ಹಣ ಪಾವತಿಯಾಗದಿರುವ ಹಿನ್ನೆಲೆಯಲ್ಲಿ ಪಾಂಡವಪುರ ತಾಲೂಕು ಕಚೇರಿಯ ಉಪವಿಭಾಗೀಯ ಅಧಿಕಾರಿಯ ಕಚೇರಿಯಲ್ಲಿ ಜಪ್ತಿ ಕಾರ್ಯ ನಡೆಯಿತು. ಈ ಪ್ರಕರಣಗಳು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ 2 ಪಾದದ ರಸ್ತೆಗಳನ್ನು 4 ಪಾದದ ರಸ್ತೆಗಳನ್ನಾಗಿ ವಿತರಿಸುವ ಸಂದರ್ಭದಲ್ಲಿ ಜಮೀನುದಾರರ ಭೂಮಿ ಪಡೆದುಕೊಂಡು ಅವರಿಗೆ ಭೂ ಪರಿಹಾರ ನೀಡದೇ ಇರುವ ಬಗ್ಗೆ ದಾಖಲಾಗಿದ್ದವು. ಶ್ರೀರಂಗಪಟ್ಟಣದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ ಈ ಕುರಿತು ಸರ್ಕಾರವು ಭೂಮಿಯ ಪರಿಹಾರ ಮೊತ್ತವನ್ನು ನೀಡಬೇಕಂತ ಆದೇಶ ಮಾಡಿತ್ತು. ಆದೇಶದ ನಂತರವೂ 10 ವರ್ಷಗಳಿಂದ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ವಕೀಲರಾದ ಬಿ. ಕುಮಾರ್ ಮತ್ತು ಸಿ. ಮೂರ್ತಿಯವರು ನ್ಯಾಯಾಲಯಕ್ಕೆ ಮತ್ತೆ ಅರ್ಜಿ ಸಲ್ಲಿಸಿದ್ದು, ಅದರ ಮೇರೆಗೆ ನ್ಯಾಯಾಲಯ ಈಗ ಜಪ್ತಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಪಾಂಡವಪುರ ಉಪವಿಭಾಗೀಯ ಅಧಿಕಾರಿಯ ಕಚೇರಿಯಲ್ಲಿರುವ ಚರ ಸ್ವತ್ತುಗಳನ್ನು ನ್ಯಾಯಾಲಯದ ಆದೇಶದಂತೆ ಜಪ್ತಿ ಮಾಡಲಾಗಿದೆ. ಉಮಾಶಂಕರ್ ಅವರ ಪ್ರಕರಣದಲ್ಲಿ 97 ಲಕ್ಷದ ಭೂ ಪರಿಹಾರವನ್ನು ಕೊಡಬೇಕು. ಇನ್ನೊಂದು ಕೇಶಪಳ್ಳಿ ಗ್ರಾಮದ ಶಿವಕುಮಾರ್ ಅವರ ಪ್ರಕರಣದಲ್ಲಿ 1,05,00,000 ರೂಪಾಯಿ ಕೊಡಬೇಕು. ಮತ್ತು ಗೌರಮ್ಮ, ಪಾರ್ವತಮ್ಮ, ದಕ್ಷಿಣಮೂರ್ತಿ ಅದಾದ ನಂತರ ಮಂಜುನಾಥ್ ಇವರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಒಟ್ಟು 25 ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗಿದೆ. ಈ ಹಿಂದೆ ಯಾವುದಾದ್ರು ನೋಟಿಸ್ ಅವ್ರಿಗೆ ಜಾರಿ ಮಾಡಿ ಘನ ನ್ಯಾಯಾಲಯ ಈಗಾಗಲೇ ನೋಟಿಸನ್ನು ಕೊಟ್ಟು 10 ವರ್ಷಗಳಾಗಿದೆ. ಉಪವಿಭಾಗಾಧಿಕಾರಿ ಅವರಿಗೆ ಮತ್ತು ಬೆಂಗಳೂರಿನ KRDCL ಕಚೇರಿಯವರಿಗೆ ನೋಟಿಸ್ ಕೊಟ್ಟು 10 ವರ್ಷಗಳಾಗಿದ್ದರೂ ಸಹಿತ ಇದುವರೆಗೂ ಅವರು ಯಾವುದೇ ಹಣವನ್ನು ಪಾವತಿ ಮಾಡಿಲ್ಲ. ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಘನ ನ್ಯಾಯಾಲಯ ಉಪವಿಭಾಗಾಧಿಕಾರಿಯವರ
ಕಚೇರಿಯನ್ನು ಜಪ್ತಿ ಮಾಡಲಿಕ್ಕೆ ಆದೇಶ ಮಾಡಿದೆ. ಆ ಆದೇಶದ ರೀತಿ ನಾವು ಜಪ್ತಿ ಮಾಡಲಿಕ್ಕೆ ಬಂದಿದ್ದೀವಿ. ನ್ಯಾಯಾಲಯದ ನಿರ್ದೇಶನದ ಜಪ್ತಿ ಪ್ರಕ್ರಿಯೆ ಮುಂದುವರಿಯುತ್ತಿದ್ದು, ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ವಕೀಲರು ಹಾಜರಿದ್ದರು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಮುತ್ತಾಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿ ಏಕೃತ್ಯವೆಸಗಿರುವ ಘಟನೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಗಂಗಾಮತಸ್ಥರ ಬೆಸ್ತರ್ ಭೀಷ್ಮ ಪಡೆ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಕೃತ್ಯವೆಸಗಿದ ಕಿಡಿಗೇಡಿಗಳಿಗೆ ಕಾನೂನಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕೂಡಲೇ ಅವರನ್ನು ಪತ್ತೆ ಹಚ್ಚಬೇಕು ಎಂದು ಒತ್ತಾಯಿಸಿದರು. ನಿಜಶರಣ ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ವಚನ ಕ್ರಾಂತಿಯಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾಯಕದ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿದರು. ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಕಠಿಣವಾಗಿ ಟೀಕಿಸುವ ಮುಖಾಂತರ ಸಮಾಜದ ಏಳಿಗೆಗೆ ಶ್ರಮಿಸಿದರು. ಇಂತಹ ನಿಜಶರಣ ಅಂಬಿಗರ ಚೌಡಯ್ಯರ ಪ್ರತಿಮೆಯನ್ನು ಭಿನ್ನಗೊಳಿಸಿ ಸಮುದಾಯವನ್ನು ಅವಮಾನಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಜಿಲ್ಲಾಡಳಿತ ಮೂಲಕ ಮನವಿ ಸಲ್ಲಿಸಿದರು. ಕಳೆದ 6 ದಿನಗಳ ಹಿಂದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಮುತ್ಕಾ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಕೆಲವು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ. ವಿರೂಪಗೊಳಿಸಿದಂಥ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು. ಅವರ ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಅವ್ರನ್ನ ಕಾನೂನಡಿಯಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು. ಯಾಕೆಂದರೆ ನಿಜಶರಣ ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ತಮ್ಮ ಕ್ರಾಂತಿಕಾರಿ ವಚನಗಳ ಮುಖೇನ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಂಥವರು. ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಅವರು ಟೀಕಿಸ್ತಾ ಈ ಸಮಾಜಕ್ಕೆ ಶ್ರಮಿಸಿದಂಥವ್ರು. ಅಂಥ ನಿಜಶರಣ ಅಂಬಿಗರ ಚೌಡಯ್ಯನ ಪ್ರತಿಮೆಯನ್ನು ವಿರೂಪಗೊಳಿಸಿರುವುದು ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಮತ್ತು ಅಪಮಾನ ಆಗಿರ್ತದೆ. ಹಾಗಾಗಿ ಆ ಕಿಡಿಗೇಡಿಗಳು ಯಾರೇ ಆಗಿದ್ರು ಕೂಡ ತಕ್ಷಣ ಅವ್ರನ್ನ ಬಂಧಿಸಬೇಕು. ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಂಗೆ ಆಗ್ತದೆ. ಯಾಕೆಂದರೆ ಈಗಾಗಲೇ ಕಲಬುರಗಿ ಚಿತ್ತಾಪುರ ಕ್ಷೇತ್ರ ಅಂತ ಅದು ಮಾನ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರವಾಗಿರ್ತದೆ. ಈಗಾಗಲೇ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ 6 ದಿನ ಆಗಿದ್ರು ಕೂಡ ಇನ್ನೂ ಆರೋಪಿಗಳನ್ನ ಬಂಧಿಸದೇ ಇರತಕ್ಕಂಥದ್ದು ತುಂಬ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದು ಕೂಡಲೇ ಸರ್ಕಾರ ಯಾರೇ ಆಗಿರಲಿ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರಿಗೆ ಶಿಕ್ಷೆ ಒಳಪಡಿಸಬೇಕು. ಮತ್ತೆ ಇನ್ನು ಮುಂದೆ ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ಈ ಥರ ಘಟನೆಗಳು ನಡೆಯದೇ ಇದ್ದಾಗೆ ಒಂದು ಕ್ರಮವನ್ನು ವಹಿಸ್ಬೇಕಂತೇಳಿ ನಾವು ಮಂಡ್ಯ ಜಿಲ್ಲಾ ಗಂಗಾಮತಸ್ಥರ ಬೆಸ್ತರ ಭೀಷ್ಮ ಪಡೆ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಾವು ಆಗ್ರಹವನ್ನ ನೀಡ್ತಾ ಇದ್ದೀವಿ. ನೇತೃತ್ವವನ್ನು ಬಸವರಾಜ್ ಸೇರಿದಂತೆ ಇತರ ಪದಾಧಿಕಾರಿಗಳು ವಹಿಸಿದ್ರು. ಮಂಡ್ಯ ತಾಲೂಕಿನ ಮರಕಾಡುತೋಟಿ ಗ್ರಾಮದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಧು ಮಾದೇಗೌಡ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಳ್ಳಬೇಕು ಅಂತ ಸಲಹೆ ನೀಡಿದರು. ಈ ಒಂದು ರಸ್ತೆಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಭಾಳ ದಿನಗಳ ಬೇಡಿಕೆಯಾಗಿದ್ದಂಥ ಈ ಒಂದು ರಸ್ತೆ ಅಭಿವೃದ್ಧಿ ನಮ್ಮ ಶಾಸಕರಾದ ರವಿ ಗಣಿಗ ಅವರು ಕೂಡ ಇದನ್ನು ಮಾಡಿಕೊಡ್ಬೇಕು ನಿಮ್ಮ ಅನುದಾನದಲ್ಲಿ ಅಂತ ಹೇಳಿದರು. ಅದರ ಪ್ರಯುಕ್ತ ಈ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮಂಡ್ಯದಲ್ಲೂ ಕೂಡ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನನ್ನ ಶಾಸಕರ ಒಂದು ನಿಧಿಯಿಂದ ಈಗಾಗಲೇ ಒಂದು 30 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದೀವಿ. ಸಮಾರಂಭದಲ್ಲಿ ಗ್ರಾಮದ ಮುಖಂಡರಾದ ಯೋಗೇಶ್, ರಾಜಣ್ಣ, ಯೋಗಾನಂದ, ಸುದೀಪ್, BS ರಾಜೇಶ್, ಕೃಷ್ಣಗೌಡ ಸೇರಿದಂತೆ ಇತರರು ಹಾಜರಿದ್ದರು. BGS ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲೆಯ 7 ತಾಲೂಕುಗಳ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ನಾಟಕ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಪಾಂಡವಪುರ BGS ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಪ್ರಮಾಣ ಪತ್ರ ವಿತರಣೆ ಹಾಗೂ ನೂತನವಾಗಿ ನಿರ್ಮಿಸಿರುವ ಕಚೇರಿಗಳ ಉದ್ಘಾಟನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಪರಮಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರ ಸ್ವಾಮೀಜಿಗಳ ಪುತ್ಥಳಿಗೆ ಪೂಜೆ ಸಲ್ಲಿಸಿ JDS ತಾಲೂಕು ಅಧ್ಯಕ್ಷ ಮಲ್ಲೇಶ್ ಹಾಗೂ KPCC ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಅವರಿಂದ ನೂತನ ಕಟ್ಟಡದ ಕಚೇರಿ ಉದ್ಘಾಟನೆ ನೆರವೇರಿತು.
ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು, ನಮ್ಮ ಶಾಲೆ ವಿದ್ಯಾರ್ಥಿಗಳು ವಿಜ್ಞಾನ ವಿಚಾರಗೋಷ್ಠಿ, ನಾಟಕ ಹಾಗೂ ವಸ್ತು ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದು ಗೌರವ ತಂದಿದ್ದಾರೆ. ಮಕ್ಕಳು ಮತ್ತು ಶಿಕ್ಷಕರ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಅಂತ ಹೇಳಿದರು. ಸ್ಪರ್ಧೆಗಳ ಮೀರಿಸಿ BGS ಶಾಲೆಯವರು ಪ್ರಥಮ ಬಹುಮಾನವನ್ನು ಪಡೆದು ಸ್ಟೇಟ್ ಲೆವೆಲ್ಗೆ ಆಯ್ಕೆಯಾಗಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಚಾರ. ನಿಮಗೆಲ್ಲ ಗೊತ್ತಿದೆ, BGS ಅಂದರೆ ಬರೀ ಪಾಠ ಹೇಳೋದು, ಪಾಸ್ ಮಾಡೋದು ಎರಡೇ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಆಸಕ್ತಿ ಇದ್ದಾರೆ ಮತ್ತು ಹೆಚ್ಚು ಸಾಧನೆಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಪರವಾಗಿ ಎಲ್ಲ ಮಕ್ಕಳಿಗೆ, ಇದ್ರ ಜೊತೆಗೆ ಮಕ್ಕಳನ್ನು ತಯಾರು ಮಾಡಿದಂಥ ಶಿಕ್ಷಕರು ಅವರಿಗೆ ಧನ್ಯವಾದ ಹೇಳಲೇಬೇಕು. ಅವರು ಕೂಡ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಅವಾರ್ಡ್ ತಗೊಂಡಂಥ ಸಿನಿಮಾದ ಬಾಲನಟ, ಬಹುಶಃ ಅವರು ಇವತ್ತು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಇದರಲ್ಲಿ ಹೆಚ್ಚು ಶ್ರಮವಹಿಸಿ ಎಲ್ಲ ಶಿಕ್ಷಕರು ಇದ್ರ ಜೊತೆಗೆ ದುಡಿದ್ರಿಂದ ಮಕ್ಕಳುಗಳ ಯಶಸ್ಸು ಭಾಳಷ್ಟು ವಿಶೇಷವಾಗಿದೆ ಅಂತ ಹೇಳೋ ಮಾತನ್ನು ಹೇಳಲಿಕ್ಕೆ ತುಂಬ ಇಷ್ಟ. JDS ಮುಖಂಡ H. ಮಲ್ಲೇಶ್ ಮಾತನಾಡಿ, ಡಾಕ್ಟರ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ BGS ಶಾಲೆ ಮಕ್ಕಳಲ್ಲಿ ಕ್ರೀಡೆ, ಕಲೆ, ಸಂಸ್ಕೃತಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತೇಜನ ನೀಡುತ್ತಿದೆ. ಶಾಲೆಯ ವಿದ್ಯಾರ್ಥಿಗಳಿಗೂ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆ ವಿಚಾರ ಅಂತ ಹೇಳಿದರು. ನಮ್ಮ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಧೈರ್ಯ ತುಂಬುವಂಥದ್ದು, ಅವರು ಮುಂದೆ ಆಟಪಾಠದಲ್ಲಿ ಒಂದೇ ಅಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ಕೊಡುವಂಥದ್ದು ಅಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಸಂಸ್ಥೆ ಬೃಹತ್ಕಾರವಾಗಿ ಇವತ್ತು ಚುಂಚನಗಿರಿ ಸಂಸ್ಥೆ ದೇಶ ವಿದೇಶದಲ್ಲೂ ಕೂಡ ಇವತ್ತು ನಮ್ಮ ಆ ಕಾಲಭೈರವೇಶ್ವರನ ಬಾವುಟವನ್ನು ರಾಜಾಜಿಸ್ತಾ ಇರ್ತದೆ. ಅದರಲ್ಲೂ ಕೂಡ ನಮ್ಮ ರಾಮಕೃಷ್ಣೇಗೌಡರು ಮಾಡಿರುವಂಥ ಸಂಸ್ಥೆಗಳಿಗೆ ನಾವು ಕೂಡ ಅನೇಕ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಎಲ್ಲರೂ ಕೂಡ ಧಾರವಾಡ ಎಲ್ಲ ಕಡೆಗೂ ನಾವು ಹೋಗಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಭಾಳ ಮಿಗಿಲಾಗಿ ಭಾಳ ಅಚ್ಚುಕಟ್ಟಾದಂಥ ಸಿಬ್ಬಂದಿ ವರ್ಗದವ್ರನ್ನೂ ಕೂಡ ಅದೇ ರೀತಿ ತರಬೇತಿ ಕೊಟ್ಟು ಮಕ್ಕಳಿಗೆ ಮತ್ತು ಪೋಷಕರಿಗೆ ಮನತುಂಬುವಂಥ ವಿದ್ಯಾಭ್ಯಾಸವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರ್ತಾರೆ. KPCC ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜು ಮಾತನಾಡಿ, ಗುರುಗಳು ಕಟ್ಟಿರುವ ಮಟ್ಟದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೂ ಮಹತ್ವ ನೀಡಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ಈ ದಿನ. ಅದೇ ರೀತಿ ನಮ್ಮ BGS ಕಾಲೇಜಿನ ಮಕ್ಕಳು ಎಲ್ಲ ಇತರ ಚಟುವಟಿಕೆಗಳು, ಶಿಕ್ಷಣ ಅಲ್ಲದೆ ಬೇರೆ ಚಟುವಟಿಕೆಗಳಲ್ಲೂ ಭಾಗವಹಿಸಿ ನಮ್ಮ ರಾಜ್ಯದಲ್ಲಿ ಭಾಗವಹಿಸಿ ಈಗ ನಮ್ಮ BGS ಸ್ಕೂಲ್ಗೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಸ್ಮರಿಸಬೇಕಾದ್ದೇನು ಅಂದರೆ, ಸ್ವಾಮೀಜಿಯವರು ಕಟ್ಟಿದಂಥ ಮಠದಲ್ಲಿ ನಮ್ಮ ಸೆಕ್ರೆಟರಿಗಳಾದಂಥ ನಮ್ಮ ರಾಮಕೃಷ್ಣನವರು ಈ ಸಂಸ್ಥೆನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣ ಒಂದೇ ಅಲ್ಲ, ಎಲ್ಲ ರೀತಿಯ ಇತರ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಕಾರ್ಯಕ್ರಮದಲ್ಲಿ BJP ಮುಖಂಡರಾದ ಮಂಜುನಾಥ್, ಧನಂಜಯ, ಅಶೋಕ್ ಕಣಿವೆ, ರಾಮು, ಜಯರಾಮು, ವಿಶ್ವನಾಥ್, ಚನ್ನಮಾದೇಗೌಡ, ವಿಜಯಕುಮಾರ್, ಕೃಷ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ಕೃಷಿಯನ್ನು ಕೇವಲ ಕೆಲಸವಾಗಿ ಮಾಡದೆ ಉದ್ದಿಮೆಯಾಗಿ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಗ್ರಾಮೀಣ ಭಾಗದ ರೈತ ಮಹಿಳೆಯರ ಆರ್ಥಿಕ ಪ್ರಗತಿ ಸಾಧ್ಯ ಅಂತ ಜಿಲ್ಲಾ ಪಂಚಾಯತ್ CEO ನಂದಿನಿ ಹೇಳಿದರು. ಆಹಾರ ಸಂಸ್ಕರಣೆ ಸಚಿವಾಲಯ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆಯ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳು ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘದ ಗುಂಪಿನ ಮಹಿಳಾ ಸದಸ್ಯರಿಗೆ ತಾಂತ್ರಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತ ಮಹಿಳೆಯರು ಬೆಳೆಯುವ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡುವ ಬದಲು ಬೆಳೆಯನ್ನು ಮೌಲ್ಯವರ್ಧನೆಗೊಳಿಸಿ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಿದರೆ ಆದಾಯವನ್ನು ಹೆಚ್ಚಿಸಬಹುದು. ಹಾಗಾಗಿ NRMLC ಕೃಷಿ ಇಲಾಖೆ ಸೇರಿ ಸಿರಿಧಾನ್ಯದ ಉತ್ಪನ್ನ ಮಾರಾಟ ಮಾಡಲು ಸಿರಿ ಸಮೃದ್ಧಿ ಎಂದು ಬ್ರ್ಯಾಂಡಿಂಗ್ ಮಾಡಲಾಗಿದೆ. ಇದರಿಂದ ರೈತರಿಗೂ ಆದಾಯ ವೃದ್ಧಿಸುತ್ತದೆ ಅಂತ ಹೇಳಿದರು. ಜೊತೆಗೆ ಗ್ರಾಹಕರ ಆರೋಗ್ಯವು ಸಮೃದ್ಧಿಯಾಗುತ್ತದೆ ಅಂತ ಅವರು ಸಲಹೆ ನೀಡಿದರು. ನೀವು ಎಲ್ಲ ಪ್ರತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ಯಾರ್ಯಾರು ಬಂದಿದ್ದಾರೆ, ಗ್ರಾಮೀಣ ಮಹಿಳೆಯರು ಯಾರ್ಯಾರು ಬಂದಿದ್ದಾರೆ, ಅವರು ಆರ್ಥಿಕ ಬಲವರ್ಧನೆ ಮಾಡಲಿಕ್ಕೆ ಯಾವ್ಯಾವ ಒಂದು ಚಟುವಟಿಕೆಯನ್ನ ಅವ್ರಿಗೆ ಮಾಡಲಿಕ್ಕೆ ಆಸಕ್ತಿ ಇದೆ, ಅವ್ರಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ಸಮಾಲೋಚನೆ ಮಾಡಿಕೊಂಡು ವಾಪಸ್ಸು ನಮಗೆ ತಿಳಿಸ್ಬೇಕು. ಈಗಾಗಲೇ ನಿಮಗೆ 4 ಇಲಾಖೆಗಳ ವತಿಯಿಂದ ಯಾವ್ಯಾವ ಒಂದು ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ವಿ. ಕೃಷಿಯಿಂದ ಹೇಳಿದ್ವಿ, ತೋಟಗಾರಿಕೆ ಇಲಾಖೆಯಿಂದ ಹೇಳಿದ್ದೀವಿ, ಪಶುಸಂಗೋಪನೆ ಇಲಾಖೆಯಿಂದ ಹೇಳಿದ್ದೀವಿ, ಮೀನುಗಾರಿಕೆ ಇಲಾಖೆಯಿಂದ ಕೂಡ ಹೇಳಿದ್ದೀವಿ. ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಾತ್ಯಕ್ಷಿಕೆ ಮುಖಾಂತರ ಕೂಡ ತೋರಿಸಿದ್ದೀವಿ. ಇದಾದ ನಂತರ ಏನಿರುತ್ತೆ, ನಿಮಗೆ ಒಂದು ಕಡಲೆ ಮಿಠಾಯಿ
ಉಳಿತಾಯ ಮಾಡುವಂಥದ್ದು ಉದ್ಯಮ ಮಾಡೋದಾದ್ರೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಮತ್ತು ಒಂದು ಎಣ್ಣೆಗಾಣದ ಉದ್ಯಮವನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ ಒಂದು ಮದ್ದೂರು ಒಡೆ ಏನು ನಮ್ಮ ಒಂದು ಜಿಲ್ಲೆಯ ವೈವಿಧ್ಯತೆ ಇದೆ ಅದನ್ನ ಕೂಡ ನೀವು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಮಾಡಬೇಕಾದ್ರೆ ಆ ಉದ್ಯಮವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಚಟುವಟಿಕೆ ಮಾಡಬೇಕಂದ್ರೆ ಆರ್ಥಿಕವಾಗಿ ನೀವು ಹೇಗೆ ಸದೃಢರಾಗಬೇಕಂದ್ರೆ ಬ್ಯಾಂಕ್ ಪಾತ್ರ ಏನು, ಸ್ವಸಹಾಯ ಸಂಘದ ಗುಂಪಿನಲ್ಲಿ ಬರುವಂತ CIF ಅನುದಾನ ಅಂತ ಏನ್ ಕರಿತೀವಿ, ಸುತ್ತು ಬಂಡವಾಳ ನಿಧಿ, ಇದನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಇದನ್ನ ಹೇಗೆ ನಿಮ್ಮ ಒಂದು ಆದಾಯವನ್ನ ಹೆಚ್ಚಿಸ್ಕೊಳ್ಬೇಕು, ಹಾಕಿದ ಬಂಡವಾಳ ಯಾವ ರೀತಿ ವಾಪಸ್ ಬರಬೇಕು, ಅದನ್ನ ಒಂದು ನಿಮ್ಗೆ ಬೇಕಾಗಿರುವಂತ ಅರಿವನ್ನ ಶಕ್ತಿಯನ್ನ ಬ್ಯಾಂಕ್ ಮುಖಾಂತರ ಕೂಡ ಇವತ್ತಿನ ದಿನ ತಿಳಿಸ್ಕೊಡ್ತಾರೆ. ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಬಾಬಾ ಸಾಬ್ ಅವರು ಮಾತನಾಡಿ, ಮೀನುಗಾರಿಕೆ ಇಲಾಖೆಯಲ್ಲಿ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳಿವೆ. ಮಹಿಳಾ ಸಹಕಾರ ಸಂಘಗಳಿಗೆ ಮೀನುಗಾರಿಕೆ ಮಾಡಲು ಕಡಿಮೆ ದರದಲ್ಲಿ ಕೆರೆಗಳನ್ನು ಗುತ್ತಿಗೆ ನೀಡಲಾಗುವುದು. ಈಗಾಗಲೇ ಅನೇಕ ಸ್ವಸಹಾಯ ಗುಂಪುಗಳು ಕೆರೆಗಳನ್ನು ಗುತ್ತಿಗೆ ಪಡೆದುಕೊಂಡು ಆದಾಯ ಗಳಿಸುತ್ತಿವೆ. ಜಿಲ್ಲೆಯಲ್ಲಿ 11 ಮತ್ಸ್ಯವಾಹಿನಿ ತ್ರಿಚಕ್ರ ವಾಹನಗಳನ್ನು ನೀಡಲಾಗಿದೆ ಅಂತ ಹೇಳಿದರು. ಮಹಿಳೆಯರು ತಾಜಾ ಮೀನುಗಳನ್ನ ಮಾರಾಟ ಮಾಡೋದಕ್ಕಾಗಲಿ ಅಥವಾ ಮೀನೂಟ ಮಾರಾಟ ಮಾಡೋದಕ್ಕಾಗಲಿ, ಸೊ ಈ ರೀತಿ ಮಾಡ್ತಾ ಅವರು ತಲಾ ಆದಾಯನ ಮಾಡ್ಬೋದು, ಹೆಚ್ಚಿಗೆ ಮಾಡ್ಕೋಬೋದು. ಈಗಾಗಲೇ ನಾವು 11 ವಾಹನಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಾನ್ಯ CEO ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಪ್ರಯತ್ನದಿಂದಾಗಿ 15 ವಾಹನಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ನಾವು ರಾಜ್ಯದಲ್ಲಿ 15 ವಾಹನಗಳನ್ನ ವಿತರಿಸಿದ್ವಿ. ತರಬೇತುದಾರರಾದ ರಾಕೇಶ್ ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ಸಾಲ ಸೌಲಭ್ಯ ಯೋಜನೆ ಕೂಡ ನೀಡಿದೆ ಅಂತ ಅವರು ತಿಳಿಸಿದರು. 50% ಸಿಗ್ತಾ ಇದೆ. ಸೊ ಅದರಿಂದ ನೀವು ಎಷ್ಟಾದರೂ ತಗೊಳ್ಳಿ, ಮ್ಯಾಕ್ಸಿಮಮ್ 15 ಲಕ್ಷ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಯೋಜನೆ ಏನಿದೆ, ಎಸ್ಪೆಷಲಿ ಫಾರ್ ಫುಡ್ ಇಂಡಸ್ಟ್ರಿಗೆ ಅಥವಾ ನಮ್ಮ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಗೆ ಅಂತಂದರೆ ಇದೊಂದೇ ಯೋಜನೆ ಅಂತ ಹೇಳ್ಬೋದು. ಸೊ ಏನಕ್ಕೆ ಈ ಯೋಜನೆ ನಮ್ಮ ಗ್ರಾಮೀಣ ಜನಗಳಿಗೆ ಉಪಯೋಗ ಆಗುತ್ತೆ ಅಂತಂದರೆ, ಸೊ 30 ಲಕ್ಷ ನೀವು ಅರ್ಬನ್ ಅವ್ರಿಗೆ ಕೊಡ್ತೀವಿ ಅಂತಂದರೆ ಸಿಟಿಲಿರೋರಿಗೆ 30 ಲಕ್ಷ ಸಾಲೋದಿಲ್ಲ, ಅವರು ಕ್ರಾಸ್ ಟುಗೆದರ್ ಕೋಟಿನಲ್ಲಿ ಕೇಳ್ತಾರೆ. ಸೊ ಅದೇ ನಮ್ಮ ಒಂದು ಚಿಕ್ಕ ಪುಟ್ಟ ಒಂದು ಯಂತ್ರದಿಂದ ಮನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಚಟ್ನಿ ನಿಪ್ಪಟ್ಟಾಗಲಿ, ಒಂದು ಹಪ್ಪಳ ಉಪ್ಪಿನಕಾಯಿ ಆಗಲಿ, ಅದನ್ನ ಬ್ರ್ಯಾಂಡಿಂಗ್ ಮಾಡಿ ವಿದೇಶಗಳಿಗೆ ನಮ್ಮ ದೇಶದಲ್ಲೇ ಮಾಡ್ತಕ್ಕಂಥ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾಡ್ತಕ್ಕಂಥ ಯೋಜನೆ ಈ PMFME ಯೋಜನೆ. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್, ರೂಪಶ್ರೀ, ಶಿವಲಿಂಗಯ್ಯ, ನಾಗಾನಂದ್, ಅರುಣ್ ಕುಮಾರ್, ಡಾಕ್ಟರ್ ಶ್ರೀದೇವಿ, ಕಾರಸೋಡಿ ಮಹಾದೇವು, ಮುನೇಗೌಡ, ಮಹೇಶಚಂದ್ರ ಗುರು, ರಾಕೇಶ್ ಸೇರಿದಂತೆ ಇನ್ನಿತರರಿದ್ದರು. ವಾರಕ್ಕೆ ಒಂದು ವಾರ್ಡ್ ಈ ಖಾತಾ ಅಭಿಯಾನ ಎಂಬಂತೆ ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಈ ಖಾತಾ ಅಭಿಯಾನವನ್ನು ಚುರುಕುಗೊಳಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ನಗರ ಅಭಿವೃದ್ಧಿ ಕುರಿತು ಮಾತನಾಡಿದ ಅವರು, ಈ ಖಾತೆ ಕುರಿತು ಸಾರ್ವಜನಿಕರಲ್ಲಿ ಮಾಹಿತಿಯ ಕೊರತೆ ಇದ್ದು, ಈ ಖಾತೆ ಕುರಿತು ಜಿಲ್ಲೆಯಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಮತ್ತು ಜಿಲ್ಲೆಯಲ್ಲಿ ಬಾಕಿ ಇರುವ ಈ ಖಾತೆಗಳನ್ನು ವಾರಕ್ಕೊಂದು ವಾರ್ಡ್ ಎಂಬಂತೆ ಖಾತೆ ಮಾಡಿಕೊಡುವುದು ಕಡ್ಡಾಯವಾಗಿದ್ದು, ಅಧಿಕಾರಿಗಳು ನಿರೀಕ್ಷಿತ ಮಟ್ಟದಲ್ಲಿ ಗುರಿ ತಲುಪದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದರು. ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವ ಕಂಡುಬಂದಿದ್ದು, ಈ ಬಗ್ಗೆಯೂ ಗಮನ ಹರಿಸುವಂತೆ ಅವರು ಸಲಹೆ ನೀಡಿದರು. ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶಾಧಿಕಾರಿ ನರಸಿಂಹಮೂರ್ತಿ, ನಗರಸಭೆ ಆಯುಕ್ತರಾದ ಪಂಪಶ್ರೀ, ಅಭಿಯಂತರರುಗಳಾದ ರುದ್ರೇಗೌಡ, ಪ್ರತಾಪ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಪಾಂಡುಪುರ ತಾಲೂಕು ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಹೇಮಂತ್ ಕುಮಾರ್, ಹಿರಿಯ ಮುಖಂಡ KP ನಂಜುಂಡಿಯವರ ಮಾರ್ಗದರ್ಶನದಲ್ಲಿ ಮಂಡ್ಯ ಜಿಲ್ಲೆಯ ವಿಶ್ವಕರ್ಮ ಸಂಘಟನೆ ಬಲವಾಗಿ ಬೆಳೆಯುತ್ತಿದೆ. ಸಂಘಟನೆಯಿಂದಲೇ ಸಮುದಾಯ ಕಟ್ಟಲು ಸಾಧ್ಯ. ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟುವವರೆಗೆ ಹೋರಾಟ ಮುಂದುವರಿಸಬೇಕು ಅಂತ ಹೇಳಿದರು. ಯಾಕಂದ್ರೆ ಫುಲ್ ವಿಶ್ವಕರ್ಮ ಸಮಾಜ ಇವತ್ತಿಗೆ ಬಂದಿದೆ ಅಂತ ಹೇಳಿದ್ರೆ ಅವ್ರ ಪಾತ್ರ ಬಹುಮುಖ್ಯ. ಅದೇ ರೀತಿ ಬನ್ನಂಗಾಡಿಯಲ್ಲಿ ಹಿಂದಿನಿಂದನೂ ಒಂದು ಸಂಘಟನೆಗೆ ಬೇರು ಅಂದರೆ ಅದು ಬನ್ನಂಗಾಡಿ, ಚಿಕ್ಕಮರಳಿ, ಸುಕ್ಕತ್ತಣ್ಣವರು ಮತ್ತೆ MLA ಇದೊಂದು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ನನ್ನ ಕೋರಿಕೆ ಅಂದರೆ ನಾವು ಇನ್ನೊಂದು ನಾವು ನಗಬೇಕು, ಅಳಬೇಕು, ನಾವು ನಾನು ಬುದ್ಧಿ ಕೇಳ್ತಾ ಇದ್ದೀವಿ. ಯಾವುದೋ ಒಂದು ಕೆಲಸನೂ ಆಗ್ತಾ ಇಲ್ಲ ನಮಗೆ. ಏನಾಗ್ತದೆ ಅದೇ ಹೇಳ್ಬೇಕು ಸರಿಗೆ ಕಾಳಮ್ಮ ದೇವಸ್ಥಾನ ಆಯ್ತು. ನಮ್ಮ ದುರದೃಷ್ಟ ನಮ್ಮ ತಾಲೂಕಲ್ಲಿ ಇಲ್ಲ. ನಾವು ಜನ್ಮನ ಆಗಬೇಕು ಅಂದ್ರೆ ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಕಾಲಕ್ಕೆ ಹುಲಿಯೂರು ಹೋಗ್ಬೇಕು, ಇಲ್ಲ ಇನ್ನೊಂದು ಹೋಗ್ಬೇಕು. ನಮಗೆ ಎಲ್ಲ ನಮ್ಮ ಟೌನಲ್ಲಿ ಏನಾದ್ರು ಒಂದು ಕಡೆ ಆಗ್ಬಿಟ್ರೆ ನಮ್ಮ ಸಮಾಜ ಅದಕ್ಕೆ ಕಾಳಮ್ಮ ದೇವಸ್ಥಾನ ಮಾಡ್ಕೊಂಡ್ರೆ ನಮ್ಮ ತಾಲೂಕು ಜಾಗ ಇಲ್ಲ.
ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಡಾಕ್ಟರ್ ಸವಿತಾ ಮಾತನಾಡಿ, ಕಟ್ಟಡ ಕಾರ್ಮಿಕರಿಗೆ ದೊರೆಯುವ ಕಲ್ಯಾಣ ಯೋಜನೆಗಳ ಕುರಿತು ವಿವರಿಸಿ ವಿದ್ಯಾ, ಧನ ಸಹಾಯ, ಮದುವೆ ಸಹಾಯಧನ, ಉಚಿತ ಟೋಲ್ಗೇಟ್ ಹಾಗೂ ಆರೋಗ್ಯ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. PhD ಮಾಡೋ ತನಕ ಕೂಡ ಎಲ್ರಿಗೂ ಕೂಡ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ನೀಡಲಾಗ್ತದೆ. ಇದಕ್ಕೂ ಕೂಡ ಆ ಕಟ್ಟಡ ಕಾರ್ಮಿಕರು ಏನಾಗಿರಬೇಕು, ಆ ವರ್ಷದಲ್ಲಿ 90 ದಿವಸ ಕೆಲಸ ಮಾಡಿರಬೇಕು, ಆ ಮಗು ಶಾಲೆ ಅಥವಾ ಕಾಲೇಜಿನಲ್ಲಿ ಓದ್ತಾ ಇರಬೇಕು. ಇದಿಷ್ಟೇ ಅರ್ಹತೆ ಆಗಿರುತ್ತೆ. ಎಲ್ಲರೂ ಕೂಡ ಶೈಕ್ಷಣಿಕ ಸಹಾಯಧನವನ್ನು ನೀಡಲಾಗ್ತದೆ. ಮತ್ತೆ ಒಂದು ಮಗು ಹುಟ್ಟಿದಾಗಿಂದ ಸಾಯೋ ತನಕನೂ ಸೌಲಭ್ಯಗಳು ಇದ್ದಾವೆ. ಉದಾಹರಣೆಗೆ ಮಹಿಳೆಯರು ಏನಾದರೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ದೇವರಾಜ್ ಮಾತನಾಡಿ, ಸಮಾಜದ ಒಗ್ಗಟ್ಟಿನ ಅಗತ್ಯವನ್ನು ಒತ್ತಿ ಹೇಳಿದರು. ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಬೇಕು. ಅವತ್ತು ನಮ್ಮ ಶಾಸಕರಿಗೆ ಬರ್ತದೆ, ಗಮನ ಕೊಡ್ತಾರೆ. ನೋಡಿ, ನಿಮ್ಮ ತಾಲೂಕಲ್ಲಿ ಹಿಂಗಿದೆ ವಿಶ್ವಕರ್ಮ ಸಮುದಾಯದ್ದು ಅಂತ ಅವಾಗ ಅವಾಗೆ ಅವರು ಮನವಿ ಮಾಡಿದಾಗ ವಿಶ್ವಕರ್ಮ ಜನಕ್ಕೆ ನಮ್ಮ ಶಾಸಕರು ಕರೀತಾರೆ, ಬನ್ನಿ ನಿಮ್ಮ ಸಮಾಜಕ್ಕೆ ಏನಾದರೂ ಕೊಡ್ತೀವಿ ಅಂತ. ನಮ್ಮ ಕೂಗು ಅಲ್ಲೇ ಮುಟ್ತೇನೆ. ನಾವಿಲ್ಲಿ ನಮ್ಮ ಮನೆ ಕೂತ್ಕ ಮಾತ್ರ ಏನೂ ಆಗಲ್ಲ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಂಪೇಗೌಡ ಅವರು ವಿಶ್ವಕರ್ಮ ಸಮಾಜದ ಮಕ್ಕಳು ತಮ್ಮ ವೃತ್ತಿ ಗೌರವವನ್ನು ಅರಿತು ಉನ್ನತ ವಿದ್ಯಾಭ್ಯಾಸ ಮಾಡುವಂತೆ ಹೇಳಿದರು. ಮೇಲುಕೋಟೆ ಶಾಸಕ ದರ್ಶನ ಪುಟ್ಟಣೆ ಮಾತನಾಡಿ, ವಿಶ್ವಕರ್ಮ ಸಮಾಜದ ಬೇಡಿಕೆಗಳನ್ನು ಗಮನಿಸಿ ಭವನ, ದೇವಸ್ಥಾನ, ಸ್ಮಶಾನ ಸ್ಥಳಗಳ ವಿಷಯವಾಗಿ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಅವರು ಒಂದು ಗ್ರೂಪ್ ಮಾಡ್ಕೊಂಡು ಎಲ್ಲಿ ಈ ಸವಲತ್ತುಗಳ ಬಗ್ಗೆ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡ್ತಾನೆ ಇರ್ತದೆ. ಈಗಿನ ಸವಲತ್ತುಗಳಿಗೆ ಎಷ್ಟೊಂದು ಜನ ಗೊತ್ತಿಲ್ಲ. ಇದು ಬರೀ ಈ ಒಂದು ಡಿಪಾರ್ಟ್ಮೆಂಟ್ಗೆಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಸುಮಾರು ಸವಲತ್ತುಗಳು ಜನರಿಗೆ ತಲುಪಿಲ್ಲ. ಈಗ ಏನೋ ಬೇಕಾಗಿರ್ತದೆ, ಅವಾಗ ಎಲ್ಲಿ ಕೇಳಲಿ, ಯಾರು ಕೇಳಲಿ ಅನ್ನೋದು ನಿಮಗೆ ಪ್ರಶ್ನೆ. ನೀವುಗಳು ಏನಂದರೆ, ಈಗ ಅಧಿಕಾರದಲ್ಲಿ ಇದ್ದಂಥ ಸ್ಥಳೀಯವಾಗಿ ನೀವೇನು ಕಮಿಟಿ ಇದೆ, ನೀವುಗಳು ಈ ಸೌಲಭ್ಯಗಳನ್ನು ಅರ್ಧ ಕೊಡ್ಕೋಬೇಕು ಅಷ್ಟೇ. ಯಾಕೆಂದರೆ ಎಲೆಕ್ಷನ್ ಆಯ್ತದೆ, ಚುನಾವಣೆ ಆಯ್ತದೆ, ನೀವು ಗೆದ್ತೀರಿ, ನೀವುಗಳ ಅಧಿಕಾರಕ್ಕೆ ಬರ್ತೀರಿ. ಆದರೆ ಈ ಸೌಲಭ್ಯಗಳನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಿಸಲಿಕ್ಕೆ ನೀವು ಕೆಲಸ ಮಾಡಿದ್ರೆ. ಇದೇ ಸಂದರ್ಭದಲ್ಲಿ ಪಂಚಕುಲ ಕಸುಬುಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಬಸವರೆಡ್ಡಪ್ಪ ರೋಣದ, ಮಾದೇವಪ್ಪ, ಕೋಮಲ ಸೇರಿದಂತೆ ಅನೇಕರು ಭಾಗವಹಿಸಿದರು. ಹೇಮಂತ್ ಕುಮಾರ್ ಅಧ್ಯಕ್ಷತೆಯಲ್ಲಿ 10ನೇ ವರ್ಷದ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಯಶಸ್ವಿಯಾಗಿ ನೆರವೇರಿತು. ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ಕ್ರಮ ವಹಿಸಲು ಬರೆದ ಪತ್ರದ ವಿರುದ್ಧ ಆರ್ಎಸ್ಎಸ್ ಮತ್ತು ಬಿಜೆಪಿ ಮುಖಂಡರು ನೀಡುತ್ತಿರುವ ಪ್ರತಿಕ್ರಿಯೆ ಮತ್ತು ಕೊಲೆ ಬೆದರಿಕೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸುತ್ತದೆ ಅಂತ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಗಂಗಾಧರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಆರ್ಎಸ್ಎಸ್ಗೆ ನಿರ್ಬಂಧ ಇರುವಂತೆ ಪತ್ರ ಬರೆದಿಲ್ಲ. ಅವರು ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಕ್ರಮ ವಹಿಸಲು ಹೇಳಿದ್ದನ್ನು ನಿಷೇಧಿಸುವಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬಿಂಬಿಸಿ ಜನರನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿರಂತರವಾಗಿ ಬೆದರಿಕೆ ನೀಡುವ ಕಾರ್ಯಗಳು ಬರೆದಿವೆ. ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ನೀಡಲಾಗುತ್ತಿರುವ ಪ್ರತಿಕ್ರಿಯೆಯಿಂದಾಗಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಂವಿಧಾನಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ದಾಳಿ ನಡೆಸುತ್ತಿದೆ. ಈ ಮೂಲಕ ಸಂವಿಧಾನ ವಿರೋಧಿ ಕ್ರಮವನ್ನು ಅನುಸರಿಸುತ್ತಿದೆ ಅಂತ ಹೇಳಿದರು. 1947ರಲ್ಲಿ ನಮ್ಮ ದೇಶಕ್ಕೆ ಏನು ನಮ್ಮೆಲ್ಲ ಪೂರ್ವಿಕರ ತ್ಯಾಗ ಬಲಿದಾನದಿಂದ ಬಂತು ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಅದನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸೋದೇ ಅಪರಾಧ ಅನ್ನತಕ್ಕಂಥ ನೋಡೋ ರೀತಿಯಲ್ಲಿ ವ್ಯಕ್ತಿಯನ್ನು ನೋಡ್ತಕ್ಕಂಥದ್ದು, ಅವರು ಬೆದರಿಕೆ ಒಡ್ತಕ್ಕಂಥದ್ದು ಇದು ಕಾರ್ಯಸಾಧುವಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ನಿಮಗೆ 2 ಮಾಹಿತಿನ ಕೊಟ್ಟಿದ್ದೀನಿ. ಬಿಫೋರ್ ಇಂಡಿಪೆಂಡೆನ್ಸ್ ಡೇ 1 ಮತ್ತು 2013ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊಡೆಸಿರ್ತಕ್ಕಂಥ ಮಾಹಿತಿಯನ್ನು, ಸುತ್ತೋಲೆಯನ್ನು ಇವರು ಕ್ಲಿಯರಾಗಿ ಹೇಳಿದ್ದಾರೆ. ಶಾಲಾ ಆವರಣವು ಶಾಲಾ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಾತ್ರ ಸದ್ವಿನಿಯೋಗ ಆಗಬೇಕು ಅಂತ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ
ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುತ್ತೋಲೆ ಹೊಡೆಸಿರ್ತಕ್ಕಂಥದ್ದು. ಇದನ್ನು ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎದುರುಗಡೆ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಜೊತೆಗೆ ಬಿಫೋರ್ ಇಂಡಿಪೆಂಡೆನ್ಸ್ 1925 ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೊರಡಿಸಿದ್ದಾರೆ. ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ದಿ RSS ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಆ್ಯಂಟಿ ಬ್ರಿಟಿಷ್ ಮೂಮೆಂಟ್ ಫ್ರಮ್ 1925 to 47. ಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ರಘುನಂದನ್, ಸುಂಡಳ್ಳಿ ಮಂಜುನಾಥ್, ವಿಜಯ್ ಕುಮಾರ್, CM ದೇವಪ್ಪ, ಮಂಜುನಾಥ್ ಇದ್ದರು. ಶ್ರೀ ಮೂಡಲಬಾಗಿಲು ಹನುಮ ಮಾಲಾ ಸಮಿತಿ ವತಿಯಿಂದ ಮಂಡ್ಯ ಜಿಲ್ಲಾ ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ನವೆಂಬರ್ 23ರಂದು ರಾಮತಾರಕ ಹೋಮದ ಜೊತೆಗೆ ಹನುಮ ಮಾಲಾಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಸಮಿತಿಯ ಜಿಲ್ಲಾ ಸಂಚಾಲಕ ಸೃಜನ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವ ಹನುಮ ಮಾಲಾಧಾರಣೆಯು ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿಯ ಹನುಮ ದೇವಾಲಯದಲ್ಲಿ ನಡೆಯಲಿದೆ ಅಂತ ಹೇಳಿದರು. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಡಿಸೆಂಬರ್ 2ರಂದು ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸುವರು. ನಂತರ ನಿಮಿಷಾಂಬ ದೇವಾಲಯದಿಂದ ಶ್ರೀರಂಗನಾಥ ಸ್ವಾಮಿ ದೇವಾಲಯದವರೆಗೆ ಶೋಭಾಯಾತ್ರೆ ನಡೆಯಲಿದೆ ಅಂತ ಹೇಳಿದರು. ಇಡೀ ಜಿಲ್ಲಾ ಮತ್ತು ಹೋಬಳಿ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲಿ ಶ್ರೀರಾಮ ತಾರಕ ಹೋಮ ಜೊತೆಗೆ ಹನುಮ ಮಾಲಾಧಾರಣೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಡಿಸೆಂಬರ್ 2ನೇ ತಾರೀಕು ಮಾಲಾಧಾರಣೆ ವಿಸರ್ಜನೆ ಇರ್ತದೆ. ವಿಸರ್ಜನೆ ಜೊತೆಗೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಸಭಾ ಕಾರ್ಯಕ್ರಮ ಇರ್ತದೆ. ಸಭಾ ಕಾರ್ಯಕ್ರಮಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾರೆ. ಈ ಸರಿ ಸಭೆಯ ಮುಖ್ಯ ಭಾಷಣಕಾರರಾಗಿ. ಗೋಷ್ಠಿಯಲ್ಲಿ ಬಿ. ಹರ್ಷ, ಸಿದ್ದರಾಜು, ದಿವಾಕರ್ ಇದ್ದರು. ST ಜಯರಾಮ್ ಆಸ್ಪತ್ರೆ ಹಾಗೂ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಿವೃತ್ತ ಆರೋಗ್ಯ ನಿರೀಕ್ಷಕ ಹಾಗೂ ನನ್ನ ತಂದೆ ದಿವಂಗತ ಮಂಜುನಾಥ್ ಅವರ ಮೊದಲನೇ ವರ್ಷದ ಸ್ಮರಣಾರ್ಥ ಅಪ್ಪನ ಸವಿನೆನಪು ಕಾರ್ಯಕ್ರಮವನ್ನು ಅಕ್ಟೋಬರ್ 18ರಂದು ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕಿನ ಕಾಡಕೋತನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಾದೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ತಂದೆಯ ಸ್ಮರಣಾರ್ಥ ನಡೆಯುವ ಕಾರ್ಯಕ್ರಮದಲ್ಲಿ ಅವರ ಪುತ್ಥಳಿ ಅನಾವರಣ, ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಅಂದು ಬೆಳಗ್ಗೆ 10ರಿಂದ 1ರವರೆಗೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವು ಮಿಮ್ಸ್ ರಕ್ತನಿಧಿ ಕೇಂದ್ರ, ಸುರಕ್ಷಾ ನರ್ಸಿಂಗ್ ಹೋಮ್, BGS ಗ್ಲೋಬಲ್ ಮತ್ತು ಅಪೋಲೋ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿದೆ. ಶಿಬಿರದಲ್ಲಿ 200 ಮಂದಿಗೆ ECG ನಡೆಸುವ ನಿರೀಕ್ಷೆ ಇದೆ. ಶುಗರ್, BP ಪರೀಕ್ಷೆ, ಉಚಿತ ಮೂಳೆ ಮತ್ತು ಕೀಲು ತಪಾಸಣೆ, ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಬಂಧ ತಪಾಸಣೆ ಹಾಗೂ ಸಾಮಾನ್ಯ ಚಿಕಿತ್ಸೆ ಸಂಬಂಧಿಸಿದಂತೆ ತಪಾಸಣೆ ನಡೆಯಲಿದೆ ಅಂತ ಅವರು ವಿವರಿಸಿದರು. ಈ ಪತ್ರಿಕಾ ಈ ಉದ್ದೇಶ ಏನಂದರೆ, ಇವತ್ತಿನ ನಾನು ಕೇಳ್ಕೊತಿದ್ದೀನಿ ತಮಗೆ ಏನಂದರೆ, ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ನ ಅಧ್ಯಕ್ಷ ನಾನು. ನಮ್ಮ ST ಜಯರಾಮ್ ಆಸ್ಪತ್ರೆ ಇದ್ರ ವತಿಯಿಂದ ನಾವು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ನಿವೃತ್ತ ಆರೋಗ್ಯ ನಿರೀಕ್ಷಕರಾಗಿದ್ದಂಥವರು, ಅವರ ಮೊದಲನೇ ವರ್ಷದ ಒಂದು ಸಂಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ನನ್ನ ತಂದೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ಒಂದು ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ ಮತ್ತು ಗೀತನಮನ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ ಶನಿವಾರ 18/10/2025 ನನ್ನ ಹುಟ್ಟೂರಾದಂತಹ ಕಾಡಕೋತನಹಳ್ಳಿಯಲ್ಲಿ ನಾವು ಆಯೋಜನೆ ಮಾಡ್ತಾಯಿದ್ದೇವೆ. ಶಿಬಿರದಲ್ಲಿ ನಾವು ECG ಪರೀಕ್ಷೆಗಳು ಎಲ್ಲ ಫ್ರೀ ಇರುತ್ತೆ. ಮತ್ತು ಬೆಂಗಳೂರಿನಿಂದ ಪ್ರತಿಷ್ಠಿತ BGS ಗ್ಲೋಬಲ್ ಆಸ್ಪತ್ರೆಯಿಂದ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಕರ ಒಂದು ತಪಾಸಣೆ ಇರುತ್ತೆ. ಮತ್ತು ಸಾಮಾನ್ಯ ವೈದ್ಯಕೀಯ ತಪಾಸಣೆ ಇರುತ್ತೆ. ಅದ್ರ ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞರ ಚಿಕಿತ್ಸೆ ಎಲ್ಲ ಪ್ರತಿಯೊಂದು ಇರುತ್ತೆ. ಸೊ ತಮ್ಮಗಳ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಇದಕ್ಕೆ ಅತ್ಯವಶ್ಯಕ. ಆದ್ದರಿಂದ ದಯಮಾಡಿ ಎಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಳ್ತೇನೆ. ಪುತ್ಥಳಿ ನಾವು ಒಂದು ಮಂಟಪವನ್ನು ಮಾಡಿ ನಮ್ಮ ಒಂದು ಜಾಗದಲ್ಲಿ ಆ ಪುತ್ಥಳಿ ಅನಾವರಣ ಮಾಡಿಸ್ತಾಯಿದ್ದೀವಿ. ಪುತ್ಥಳಿ ಒಂದು 2 ಅಡಿ ಉದ್ದದ ಪುತ್ಥಳಿ. ಅದು ಸುಮಾರು ಪುತ್ಥಳಿಗೆ 8ರಿಂದ 9 ಲಕ್ಷ ಖರ್ಚಾಗಿದೆ. ಮಂಟಪ ವಿತ್ ಪುತ್ಥಳಿಗೆ. ಅದು ಅಪ್ಪನ ಮೇಲೆ ನನಗೆ ತುಂಬ ಗೌರವ. ಮತ್ತು ಅಪ್ಪ ಅಂದರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಅಪ್ಪನೇ ಮೊದಲನೇ ಇರೋ ಮಗನಿಗೆ. ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವೈದ್ಯರಾದ ಡಾಕ್ಟರ್ D. ಟ್ವೆಂಟಿಸ್ ಕುಮಾರ್ ಸೇರಿದಂತೆ ಅನೇಕ ಖ್ಯಾತಿಯ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಗೋಷ್ಠಿಯಲ್ಲಿ ಗಿರೀಶ್, ಅಕ್ಷಯ್ ಇದ್ದರು.
ಇದು ಬಾಂಧವ್ಯಗಳ ಬೆಸುಗೆ